ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಹ್ಯಾಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡು ಈ ವ್ಲಾಗ್ ಸ್ಟಾರ್ಟ್ ಮಾಡೋಣ್ರಿ. ಸೊ ನಾನು ಬೆಳಗ್ಗೆ ಎದ್ದಾಗ 5:30 ಆಗಿತ್ತು ರೀ. ಸೊ ಹೊರಗಿನ ಕ್ಲೈಮೇಟ್ ನೀವು ನೋಡ್ಬೋದು ರೀ, ಬೆಳಕಾಗೈತಿ. ಇವಾಗ ಜಲ್ದಿನ ಬೆಳಕಾಕೈತಿ ರೀ. ಸೊ ಎದ್ದ ತಕ್ಷಣ ನಾನು ಮುಖ ತೊಳ್ಕೊಂಡು ಫ್ರೆಶ್ ಆಗಿ ಸ್ವಲ್ಪ ಎಕ್ಸಸೈಸ್ ಮಾಡಿದ್ನಿ ರೀ. ಒಂದು 30 ಮಿನಿಟ್ಸ್ ನನಗೆ ಗೊತ್ತಿರುವಂಥ ಎಕ್ಸಸೈಸನ್ನು ನಾನು ಡೈಲಿ ಮಾಡ್ತೀನಿ ರೀ. ಸೊ ಇವತ್ತಿನ ದಿನ ತುಂಬ ಸ್ಪೆಷಲ್ ಐತ್ರಿ. ಯಾಕನ್ನೋದು ನಿಮಗೆ ಮುಂದೆ ಗೊತ್ತಾಕೈತಿ. ಸೊ ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಮತ್ತು ಇವತ್ತಿನ ದಿನದಿಂದ ನಾನು ಏನೋ ಒಂದು ಅಂದ್ಕೊಂಡೇನಿ ರೀ. ಸೊ ಏನೋ ಒಂದು ಚಾಲೆಂಜ್ ನಾನು ಸೆಲ್ಫ್ ಚಾಲೆಂಜ ಮಾಡ್ಕೊಂಡೇನಿ ರೀ. ಸೊ ಅದಕ್ಕಾಗಿ ನಾನು ನಿಮ್ಮ ಜೊತೆ ಇದನ್ನೆಲ್ಲ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ನಾನು ಇದನ್ನು ವ್ಲಾಗ್ ಮಾಡೀನಿ ರೀ. ಈ ವ್ಲಾಗ್ನ ಕಂಪ್ಲೀಟಾಗಿ ಎಲ್ಲಿ ಸ್ಕಿಪ್ ಮಾಡ್ದಂಗೆ ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಒಂದು 15 ಮಿನಿಟ್ಸ್ನ ನಾನು ಡೈಲಿ ಮೆಡಿಟೇಷನ್ ಮಾಡ್ತೀನಿ ರೀ. ಸೊ ನಾನು ನನ್ನ ದಿನನಿತ್ಯದ ಕೆಲಸಗಳು ಮುಗಿದ ಮೇಲೆ ರೀ ನಾನು ಮನೆಯನ್ನು ಕ್ಲೀನ್ ಮಾಡಿದೆ. ಸೊ ಇದು ಕೂಡ ನನ್ನ ದಿನನಿತ್ಯದ ಕೆಲಸದಲ್ಲಿ ಬರುತ್ತೆ. ನಾನು ಬೆಳಗ್ಗೆ ಎದ್ದ ತಕ್ಷಣ ನಾನು ನಮ್ಮ ಮನೆಯೊಳಗೆ ಕಸ ಎಲ್ಲ ಹೊಡೆಯೋದು, ಕ್ಲೀನ್ ಮಾಡೋದು. ಸೊ ನಮ್ಮ ಕಡೆ ಎಲ್ಲ ಹೊರಗಡೆ ಎದ್ದ ತಕ್ಷಣ ಅಂಗಳ ಬಾಗಿಲಕ್ಕೆಲ್ಲ ನೀರು ಹಾಕಿ ರಂಗೋಲಿ ಹಾಕ್ತಾರೆ ರೀ. ಸೊ ಅದೇ ಥರನೇ ನಾನು ಹಾಕ್ತೀನಿ. ಜಸ್ಟ್ ರಂಗೋಲಿ ಹಾಕಿದ್ದೆ ಇವತ್ತು ಕ್ಯಾಪ್ಚರ್ ಮಾಡೋಕೆ ನೆನಪಾರ್ತ್ರಿ ನಂಗೆ. ಅದಾದ್ಮೇಲೆ ಒಳಗೆ ಬಂದೆ. ನಾನು ಒಳಗಿನ ಮನೆಯೂ ಕೂಡ ಸ್ವಲ್ಪ ಡೀಪಾಗಿ ಕ್ಲೀನ್ ಮಾಡಿದ್ನಿ ರೀ. ಕ್ಲೀನ್ ಮಾಡ್ಕೊಂಡು ಕಸ ಎಲ್ಲ ಹೊಡ್ಕೊಂಡು ಕಸ ಎಲ್ಲ ಗುಡಿಸ್ಕೊಂಡು ಅದೆಲ್ಲ ಮಾಡಿಕೊಂಡು ಒಳಗೆ ಬಂದೆ. ಒಳಗೆ ಬಂದ್ಮ್ಯಾಗ ನಾನು ಎದ್ದ ತಕ್ಷಣ ಫಸ್ಟ್ ನೀರು ಕುಡಿತೀನಿ ರೀ. ನೀರು ಕುಡಿದ್ಮೇಲೆ ಅದು ನಾವು ಹೆಂಗೆ ಮಾಡ್ತೀವಿ ಅಂದ್ರೆ, ನಮ್ಮ ಮನ್ಯಾಗ ತಾಮ್ರದ್ದು ಇದು ಏನಂತಾರೆ ಅದಕ್ಕೆ, ಹಂಡೆ ಅಂತಾರೆ ನೋಡಿರಿ, ತಾಮ್ರದ ಹಂಡೆ. ಸೊ ಆ ತಾಮ್ರದ ಹಂಡೆ ಒಳಗೆ ನೀರನ್ನು ಎದ್ದ ತಕ್ಷಣ ಅದ್ರಾಗಿನ ನೀರಾಗಿ ಕುಡಿತೀನಿ ರೀ. ಸೊ ಯಾಕಂದ್ರೆ ಅದು ನಿಮಗೂ ಗೊತ್ತಿರಬೇಕು, ಅದೆಲ್ಲ ಭಾಳ ಅಂದ್ರೆ ಹೆಲ್ದಿ ರೀ. ಸೊ ಹೀಗಾಗಿ ಒಂದು ಗ್ಲಾಸ್ ನೀರು ಕುಡಿತೀನಿ ರೀ. ಸೊ ನೀರು ಕುಡಿದಾದ್ಮೇಲೆ ನೆಕ್ಸ್ಟ್ ಈ ಥರ ಎಲ್ಲ ಆ್ಯಕ್ಷನ್ಸ್ ಎಲ್ಲ ಕೊಡೋದು ಭಾಳ ನಂಗೆ ಕ್ರೇಜ್ ರೀ. ಆಗಾಗ ಕೊಡ್ತಿರ್ತೀನಿ. ಸೊ ಏನು ಅನ್ಕೋಬೇಡ್ರಿ. ಅದಾದಮೇಲೆ ನಾನು ಬೀಟ್ರೂಟ್ ಜ್ಯೂಸನ್ನ ಪ್ರಿಪೇರ್ ಮಾಡಿಕೊಂಡು ಅದನ್ನು ಕೂಡ ಕುಡಿದು ಫಿನಿಷ್ ಮಾಡಿದ್ದೆ. ಸೊ ಅದಾದಮೇಲೆ ನಾನು ಸ್ನಾನ ಮಾಡಿ ಪೂಜೆ ಮಾಡಿದೆ ರೀ. ಸೊ ನನಗೆ ಭಗವದ್ಗೀತೆ ಬುಕ್ನ ನಾನು ಓದೋಕ್ಕೆ ಸ್ಟಾರ್ಟ್ ಮಾಡೀನಿ ರೀ. ಸೊ ಹಲೋ ಫ್ರೆಂಡ್ಸ್, ಹ್ಯಾಂಗದಿರಿ? ಐ ಹೋಪ್ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ರೀ. ಸೊ ಹ್ಯಾಪಿ ಬರ್ತ್ಡೇ ಟು ಮೀ ಅಂತ ವಿಶ್ ಮಾಡ್ಕೊತೀನಿ ರೀ. ನಾನು ನೀವು ಅನ್ಕೋಬೋದ್ರಿ, ಹೌದ್ರಿ ಇವತ್ತು ನನಗೆ ಬರ್ತ್ಡೇ ಐತಿ. ಸೊ ಇವತ್ತಿಂದ ನಾನು 21 ಡೇಸ್ ಚಾಲೆಂಜ್ ಮಾಡ್ಬೇಕಂತಂದು ಅನ್ಕೊಂಡೇನಿ ರೀ. ಸೊ ನೀವು ಸಪೋರ್ಟ್ ಮಾಡ್ತೀರಿ ಅಂತ ಅನ್ಕೋತೀನಿ ರೀ. ಸೊ ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಕೈತಿ. ಯಾಕಂದ್ರೆ ಎಲ್ಲರ ಲೈಫಲ್ಲೂ ಸೆಲ್ಫ್ ಲವ್, ಸೆಲ್ಫ್ ರೆಸ್ಪೆಕ್ಟ್, ಸೆಲ್ಫ್ ಗ್ರೋಯಿಂಗ್ ಅಂದ್ರೆ ಭಾಳ ಇಂಪಾರ್ಟೆಂಟ್ ರೀ. ಸೊ ಹಿಂಗೆ ನಾನು ಮೋಟಿವೇಟ್ ಆಗಿ ಬೇರೆಯವರಿಂದ ಮೋಟಿವೇಟ್ ಆಗಿ ಸೊ ನಾನು ಇವತ್ತು 21 ಡೇಸ್ ಚಾಲೆಂಜ್ ಆಕ್ಸೆಪ್ಟ್ ಮಾಡಾಕೋತೀನಿ ರೀ. ಹಿಂಗೆ 21 ಡೇಸ್ ವ್ಲಾಗ್ ಬರ್ತಾವ್ರಿ, ನೋಡ್ರಿ, ಮಿಸ್ ಮಾಡ್ದಂಗೆ, ಸ್ಕಿಪ್ ಮಾಡ್ದಂಗೆ. ಸೊ ಸಪೋರ್ಟ್ ಮಾಡ್ರಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ರೀ ಫ್ರೆಂಡ್ಸ್. ಈಗೆಲ್ಲ ಪೂಜೆ ಎಲ್ಲ ಆಯ್ತು, ನಾನು ಟೆಂಪಲ್ಗೆ ಹೋಗ್ಬರ್ಬೇಕು. ಸೊ ಟೆಂಪಲ್ಗೆ ಹೋಗ್ಬಂದು ನಿಮ್ಗೆ ಸಿಗ್ತೇನೆ. ಸೊ ಫೈನಲಿ ಫ್ರೆಂಡ್ಸ್, ನಾನು ಟೆಂಪಲ್ಗೆ ಹೋಗಿ ಬಂದೆ. ಸೊ ಇದು ನನ್ನ ಬರ್ಡೇ ಔಟ್ಫಿಟ್ ನೋಡ್ರಿ. ಹೇಗೈತ್ರಿ? ಚೆನ್ನಾಗೈತಿ. ಸೊ ಇದನ್ನ ನಾನು ಆನ್ಲೈನಾಗ ಬೈ ಮಾಡೇನಿ ರೀ. ಸೊ ನಾನೇನು ಸೆಲೆಬ್ರೇಷನ್ ಕೇಕ್ ತಂದು ಹಾಗೆಲ್ಲ ಏನು ಮಾಡ್ಕೋದಿಲ್ಲ ರೀ. ಯಾಕಂದ್ರೆ ಅದಕ್ಕೂ ಒಂದು ರೀಸನ್ ಐತಿ. ನಂಗೆ ಅದು ನಂಗೆ ಯಾಕೋ ಈ ಸತಿ ಮಾಡ್ಕೋಬೇಕಂತ ಅನ್ನಿಸ್ವಲ್ದು. ಸೊ ಮುಂದಿನ ಟೈಮ್ ಸಿಕ್ಕಾಗ ಅದು ಏನು ರೀಸನ್ ಅಂತ ನಾನು ಜೊತೆ ಶೇರ್ ಮಾಡ್ಕೊತೀನಿ ರೀ. ಓಕೆ ರೀ. ಹಂಗೆ ನನ್ನ ಬರ್ಡೇ ದಿವಸ ಸೊ ಬರ್ಡೇ ಅದು ಕೇಕ್ ತಂದು ಕಟ್ ಮಾಡೋದು ಬಿಡೋದು
ಅದಕ್ಕಿಂತ ಪಾಸಿಟಿವ್ ಆಗಿರೋದು, ಪಾಸಿಟಿವ್ನೆಸ್, ನಮ್ಮ ಸುತ್ತಮುತ್ತ ಪಾಸಿಟಿವ್ ವೈಬ್ನ ನಾವು ಕ್ರಿಯೇಟ್ ಮಾಡ್ಕೊಳ್ಳೋದು. ಆ್ಯಂಡ್ ಟೆಂಪಲ್ಗೆ ಹೋಗ್ಬರೋದು. ಸೊ ಇದು ಮೇನ್ ಇಂಪಾರ್ಟೆಂಟ್ ರೀ. ಸೊ ನಾನು ಇವತ್ತು ಫುಲ್ ಡೇ ಪಾಸಿಟಿವ್ ಆಗಿದ್ದೇನೆ ರೀ. ಸೊ ಪಾಸಿಟಿವ್ ಆಗಿರ್ತೇನೆ ಕೂಡ ಇನ್ನು ಮುಂದೆ. ಇಷ್ಟ ರೀ. ಸೊ ಟೆಂಪಲ್ಗೆ ಹೋಗಿ ಬಂದಿಂದ ಸ್ವಲ್ಪ ಪಾಸಿಟಿವ್ ವೈಬ್ ಭಾಳ ಆಗೈತಿ. ಈ ಔಟ್ಫಿಟ್ ಫುಲ್ ಈ ರೀತಿ ಲುಕ್ನಾಗ ಕಾಣ್ತೈತೆ ರೀ. ಭಾರಿ ಐತ್ರಿ. ಸೊ ಆಲಿಯಾ ಕಟ್ಟ ಮಸ್ತ್ ಕಂಫರ್ಟು ಐತ್ರಿ. ಒಂದು ವ್ಲಾಗ್ ಎಡಿಟಿಂಗ್ ಮಾಡೋದಿತ್ತು, ಅದನ್ನೂ ಮಾಡಿದ್ನಿ. ಸೊ ನಾ ಇದು ಭಾಳ ಟೈಮ್ ಆಗಿಂದ ಮತ್ತು ವ್ಲಾಗ್ ಕಂಟಿನ್ಯೂ ಮಾಡಕತ್ತೀನಿ ರೀ. ಬಟ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು ಭಾಳ ಕಷ್ಟ ರೀ. ಸೊ ಆದರೂ ಈ ಸತ ನಾನು ಚಾಲೆಂಜ್ ಹಾಕ್ಕೊಂಡೇನಿ. ನಿನ್ನೆ ನಾ ಇಲ್ಲೇ ಹೊಸದಾಗಿ ಇದು ಚುಚ್ಚಿಸ್ಕೊಂಡೇರಿ. ಸೊ ದಟ್ಸಾಯಿ ನೋವು ಭಾಳ ಆಗೈತಿ. ಅದಕ್ಕೆ ಜೊಂಡು ಬಾಮ್ ಹಚ್ಚಾಕತ್ತಾಳ್ರಿ ನಮ್ಮ ಮಮ್ಮಿ. ನೋವು ಹೋಗ್ಬೇಕಂತಂದು, ಪೇನೆಲ್ಲ ಕಡಿಮೆ ಆಗ್ಬೇಕಂತಂದು. ಲಿಟ್ರಲಿ ರೀ ಭಾಳ ಅಂದ್ರೆ ಭಾಳ ನೋವು ಆಗ್ಬಿಟ್ಟಿದ್ವು ಕಿವಿ ಎರಡು. ಹೀಗಾಗಿ ನಂಗೆ ನಿದ್ದೆನೂ ಸರಿಯಾಗಿ ಮಾಡೋಕ್ಕಾಗಿದ್ದಿಲ್ಲ ರೀ. ಅಷ್ಟು ನೋವಾಗಿತ್ತು. ಯಾಕಂದ್ರೆ ಗೊತ್ತಾ ಇರ್ತೈತಿ ಎಲ್ರಿಗೂ ಹುಡುಗ್ಯಾರಿಗೆ ಎಷ್ಟು ನೋವು ಆಕ್ಕೈತಿ ಅಂತಂದು. ಭಾಳ ನೋವಾಗಿತ್ತು. ಅದಕ್ಕೆ ನಮ್ಮ ಮಮ್ಮಿನ ಜಂಡು ಬಾಮ್ ಎಲ್ಲ ಹಚ್ಚಾಕತ್ತಿದ್ದರು ರೀ ನೋವಾಗಿದ್ದಕ್ಕೆ, ಪೇನ್ ಕಡಿಮೆ ಆಗ್ಬೇಕಂತಂದದು. ಸೊ ಅದ್ರಾಗ ನಾನು ಸ್ವಲ್ಪ ಸ್ಮೈಲ್ ಇಗ್ನೋರ್ ಮಾಡಿರಿ. ನಾನು ನೋವಾದ್ರೂ ನೋವಿನ ಸಂಬಂಧ ನಗಾಕತ್ತಿದ್ನಿ. ಸೊ ಹೀಗಾಗಿ ಮಧ್ಯಾಹ್ನ ಆಗಿತ್ತು ರೀ. ಮತ್ತು ಔಟ್ಫಿಟ್ ಚೇಂಜ್ ಮಾಡೇನಿ ರೀ. ಇದು ನೆಕ್ಸ್ಟ್ ಡೇ ಅಂತ ತಿಳ್ಕೊಬೋದು ರೀ ನೀವು. ಅದು ನೆಕ್ಸ್ಟ್ ಡೇ ಅಲ್ಲ. ಅವತ್ತು ಮಧ್ಯಾಹ್ನ ಮತ್ತು ನಾನು ಡ್ರೆಸ್ ಚೇಂಜ್ ಮಾಡಿದೆ ರೀ. ಅದು ಕಂಫರ್ಟ್ ಆಗಲಿಲ್ಲ ಅಂತಂದು ನನಗೆ ಹಾಕ್ಕೊಂಡು ಸ್ವಲ್ಪ ಕೆಲಸ ಇತ್ತು ರೀ. ಮತ್ತು ಮನ್ಯಾಗ ಕೆಲಸ ಮಾಡಿದ್ದೆ. ಸೊ ಹಾಯ್ ಫ್ರೆಂಡ್ಸ್, ವ್ಲಾಗ್ನ ಮತ್ತು ಇವಾಗ ಕಂಟಿನ್ಯೂ ಮಾಡಕತ್ತೀನಿ. ನೋಡ್ಬೋದು ನೀವು ಸಾಯಂಕಾಲ 7 ಗಂಟೆಗಿನ್ನೂ 6:30 ಐತ್ರಿ. 6:30 ಆಗೈತಿ ಟೈಮು. ಅದು ಭಾಳ ಸ್ವಲ್ಪ ಮುಂದೆ ಐತಿ. ನಿಮಗೆ ಟ್ಯೂಷನ್ ಹೇಳಬೇಕು. ನಮ್ಮ ಟ್ಯೂಷನ್ ಹುಡುಗರು ಬರ್ತಾರೆ, ಆಲ್ರೆಡಿ ಬಂದಾರ. ನೋಡ್ಬೋದು ನೀವು. ನಾನು ಫ್ರೆಶ್ ಅಪ್ ಆಗಿ ದೇವ್ರ ಮುಂದೆ ದೀಪ ಹಚ್ಚಿ ಟ್ಯೂಷನ್ ತೊಗೊಳಕ್ಕೆ ಹೋಗ್ಬೇಕಾ. ಸೊ ನಾನೇನು 1 ಅವರ್ 8:30 ಮಟ್ಟ ಟ್ಯೂಷನ್ ತಗೊತೇನೆ ರೀ. ಸೊ ಅದಾದಮೇಲೆ ಊಟ ಮಾಡಿ ಮಲ್ಕೊಂಡ್ಬಿಡ್ತೇನೆ. ಇದು ಇವತ್ತಿನ ವ್ಲಾಗ್ ರೀ ನಮ್ದು. ಸೊ ಸಾಯಂಕಾಲ ಆಗೈತೆ ರೀ. ನಾನು ವ್ಲಾಗ್ ಕಂಟಿನ್ಯೂ ಮಾಡಕತ್ತೀನಿ. ಇಷ್ಟು ತನಕ ಮನೇಲಿ ಸ್ವಲ್ಪ ಕೆಲಸ ಇತ್ತು ರೀ, ಭಾಳ ಕೆಲಸ ಇತ್ತು. ನಾಳೆ ಅಮಾವಾಸ್ಯೆ. ನಮ್ಮೂರಾಗ ಅಮಾವಾಸ್ಯೆನ ಜಾತ್ರೆ ಕತೆ ಮಾಡ್ತಾರೆ ನಿಮ್ಗೆ. ಸೊ ಹೀಗಾಗಿ ಮನೆ ಮತ್ತು ಕ್ಲೀನಿಂಗು ಮತ್ತು ಭಾಳ ಅಂದ್ರೆ ಭಾಳ ಕೆಲಸ ಇತ್ತು. ಅದನ್ನೆಲ್ಲ ಮುಗಿಸಿದ್ವಿ. ಸೊ ಇವಾಗ ಸಾಯಂಕಾಲ 6:30 ಆಗೈತೆ ರೀ. ನಾನು ನಮ್ಮ ಟ್ಯೂಷನ್ ಹುಡುಗರು ಬರ್ತಾರೆ. ಸೊ ನಾನು ಟ್ಯೂಷನ್ ತೊಗೋಬೇಕಾಕೈತಿ. ಇವಾಗ ಮುಖ ತಕ್ಕೊಂಡು ಫ್ರೆಶ್ ಅಪ್ ಆಗಿ ದೇವ್ರ ಮುಂದೆ ದೀಪ ಹಚ್ಚಿ ಟ್ಯೂಷನ್ ತೊಗೊಳಕ್ಕೆ ಹೋಗೋಣ. ಇವರ ನೋಡ್ರಿ ನಮ್ಮ ಟ್ಯೂಷನ್ ಹುಡುಗರು. ಹಾಯ್ ಮಾಡ್ರಿ. ನಮ್ಮ ಮಮ್ಮಿ ಚಾ ಕಿಟ್ಟಾಳ್ರಿ. ಸೊ ನಾನು ಚಾ ಕೊಡೋದು ಬಡ ಟ್ಯೂಷನ್ ತೊಗೊಳಕ್ಕೆ ಹೋಗ್ಬೇಕಾ ಟೈಮ್ ಆಕೈತಿ. ಸೊ ಟೈಮ್ ಆದ್ಮೇಲೆ ಟ್ಯೂಷನ್ ತೊಗೊಂಡ್ಮೇಲೆ ನಮ್ಗೆ ಈ ವ್ಲಾಗ್ನ ಎಂಡ್ ಮಾಡಕ್ಕೆ ನೆನಪಾಕೈತೇನೋ ಇಲ್ಲ. ಹೀಗಾಗಿ ನಾನು ಮತ್ತು ಟ್ಯೂಷನ್ನಿಂದ ಬಂದಮೇಲೆ ನಾನು ಊಟ ಮಾಡಿ ಮಲ್ಕೊಳಕ್ಕೆ ನಮ್ಗೆ ಸುಸ್ತಾದಂಗೆ ಆಗ್ತೈತಿ. ಸೊ 9:30 ನಮಗೆ ಕೊಂತೇನೆ ರೀ. ನಾನು ಅದಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಬೇಕಂತಂದು ಅಂದ್ಕೊಂಡೇನಿ ರೀ. ಸೊ ಇದು ವ್ಲಾಗ್ ನಿಮ್ಗೆ ಇಷ್ಟ ಆತಂದ್ರೆ ಸ್ಕಿಪ್ ಮಾಡ್ದಂಗೆ ನೋಡ್ರಿ. ಹಂಗೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದು ಮರಿಬೇಡ್ರಿ. ಸೊ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೇನಂತ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.